ಎಲ್ರಿಗೂ ನಮಸ್ಕಾರ. ಇವತ್ತು ಮುರುಗೋಡು ಮೀನು ಸಾರು ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಮುರುಗೋಡಿದು ಈ ಥರ ಇರುತ್ತಿದ್ದು ಸಣ್ಣ ಮೀನು ತೊಗೊಂಡದು. ಮುರುಗೋಡಲ್ಲಿ ಭಾಳ ದೊಡ್ಡದು ತೊಗೊಂಡಿಲ್ಲ ನಾನು, ಸಣ್ಣ ಮೀನು ತೊಗೊಂಡಿದ್ದೀನಿ. ಏನಿಲ್ಲ ಅಂದರೆ ಒಂದು 3/4 kg ಇರುತ್ತಿದ್ದು. ಇದು ತಲೆ ಎಲ್ಲ ಕಟ್ ಮಾಡಿದ್ದಾರೆ, ಮುರುಗೋಡು ಮೀನಿದು. ಇದನ್ನು ಸಾರು ಮಾಡೋದು ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಮಸಾಲ ಐಟಮ್ ಏನೇನು ಬೇಕು ನೋಡೋಣ. ನೋಡಿ, ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ, 2 ಇಂಚು ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿ ಹಸಿಕಾಯಿ, 1 ನಿಂಬೆಹಣ್ಣು ಹತ್ರ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು ನಾನು ಇವಾಗ ರುಬ್ಕೋಬೇಕು. ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಟೊಮೊಟೊ ನೋಡಿ, ಇದು ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊ, ಇದು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹೀಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಅದು ನುಣ್ಣಗಾಗುತ್ತೆ. ಇದು ಈರುಳ್ಳಿ. ಇಷ್ಟು ನಾನು ಇವಾಗ ರುಬ್ಕೋಬೇಕು. ಇದನ್ನು ನೀರೇನು ಹಾಕ್ಬಾರ್ದು ಸ್ಟಾರ್ಟಿಂಗಲ್ಲಿ, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊತೀನಿ. ಭಾಳ ಎಣ್ಣೆ ಬೇಡ, ಇಷ್ಟು ಎಣ್ಣೆ ಬೇಕು. ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಡೋಣ. ಮೆಂತ್ಯ ಕಾಳು ಆಗಿದೆ, ಸ್ವಲ್ಪ ಇವಾಗ ರುಬ್ಬಿರೋ ಮಸಾಲ ಹಾಕ್ಕೊಡೋಣ. ಧನಿಯಾ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1/4 ಸ್ಪೂನು, 1 ಸ್ಪೂನ್ ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಅಷ್ಟೇ ಮಸಾಲ. ಏನು ಆ ಮಸಾಲ, ಗರಂ ಮಸಾಲ ಎಲ್ಲ ಹಾಕೋದೇನು ಬೇಡ. ಇದಕ್ಕೆ ಸ್ವಲ್ಪ ಹುರ್ಕೋಬೇಕು ಇವಾಗ ಇದನ್ನು. ಇವಾಗ ಮಿಕ್ಸಿ ತೊಳೆದಿಕ್ಕಿರೋ ಅಂತ ನೀರು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕು ಸಾರು ನೋಡ್ಕೊಂಡು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸಾರು ಇವಾಗ ಕುದಿ ಬರಬೇಕಿದು. ಚೆನ್ನಾಗಿ ಕುದೀತಾ ಇದೆ. ನಾನು ಮೀನು ಹಾಕ್ಕೊಳ್ಳೋಣ ಇವಾಗ. ಇದು ಭಾಳ ದೊಡ್ಡ ಮೀನನ್ನು ತೊಗೋಬಾರ್ದು. ಭಾಳ ದೊಡ್ಡ ಮೀನು ತೊಗೊಂಡ್ರೆ ಫ್ರೈ ಮಾಡಬೇಕು. 1 kg 3/4 kg ಇದ್ದರೆ ಸಾರಿಗೆ ಭಾಳ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮುಚ್ಚೋಣ. ಇವಾಗ ಇದಾಗಿದೆ, ನಾನು ಮುಚ್ತಾ ಇದ್ದೀನಿ. ರೆಡಿಯಾಗಿದೆ. ಇದು ಗ್ಯಾಸ್ ಆಫ್ ಮಾಡ್ತೀನಿ. ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಏನು ಸಖತ್ತ ಬಂದೈತೆ ಗ್ರೇವಿ ಪೀಸು. ಇದು ಮಾಮೂಲಿ ಮೀನಿಗಿಂತ ಒಂಚೂರು ಜಾಸ್ತಿ ಬೇಯಿಸಬೇಕು. 1 ನಿಮಿಷ ಇಲ್ಲ 2 ನಿಮಿಷ ಬೇಯಿಸ್ಬೇಕು. 1 ರಿಂದ 2 ನಿಮಿಷ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅದಂಬ್ರಿ. ನಮ್ಮ ವಿಡಿಯೋ ಎಲ್ಲ ಬರುತ್ತೆ. ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೆದಾಕಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.